ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಶಂಡ್ರೆ, ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಈ ಕುಟುಂಬ ಪ್ರಾರ್ಥನೆಯಲ್ಲಿ, ಈ ಝೂಮ್ ಆಪ್ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿ ಮಾಡುತ್ತಿರುವಂಥ ಪ್ರತಿಯೊಂದು ಪ್ರೋತ್ಸಾಹಗಳಿಗಾಗಿ ದೇವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವಾದ ಮಾಡಲಿ. ನಾಳೆ 11ನೇ ತಾರೀಕು ಪ್ರತ್ಯೇಕವಾಗಿ ದಾವಣಗೆರೆಯಲ್ಲಿ ಕರ್ನಾಟಕ ಮತ್ತು ಗೋವಾ ಪಾಸ್ಟರ್ಸ್ ಫೆಲೋಶಿಪ್ಪಿನ ಸೆಮಿನಾರ್ ನಡೀಲಿಕ್ಕಿದೆ. ಆ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅದರ ಜೊತೆಯಲ್ಲಿ ಮುಂಡಗೋಡಿನಲ್ಲಿ 20ನೇ ತಾರೀಕು ಇಂಡೋರ್ ಗ್ರಾಮದ ಬೆಥೆಸ್ಡಾ ಸ್ಕೂಲ್ ಗ್ರೌಂಡ್ನಲ್ಲಿ ಕೂಟ ಏರ್ಪಾಟಾಗಿದೆ. ಸಂಜೆ 5 ಗಂಟೆಯಿಂದ ಒಂದು ದೊಡ್ಡದಾದಂಥ ಕೂಟ ಇರುತ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಆ ಕೂಟದಲ್ಲಿ ಜನರು ಬರಲಿಕ್ಕಿದ್ದಾರೆ. ಕರ್ತನ ಸನ್ನಿಧಾನದಲ್ಲಿ ಆ ಕೂಟಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಪ್ರತ್ಯೇಕವಾಗಿ 22ನೇ ತಾರೀಕು ಬೆಂಗಳೂರಿನ ನಮ್ಮ ಸಭೆಯಲ್ಲಿ ವಿಶೇಷವಾದಂಥ ಕ್ರಿಸ್ಮಸ್ ಸೆಲೆಬ್ರೇಷನನ್ನು ನಾವು ಮಾಡಲಿಕ್ಕಿದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ಬೆಂಗಳೂರು ಪಟ್ಟಣದಲ್ಲಿರುವಂಥ ಎಲ್ಲ ವಿಧವಾದ ಆತ್ಮೀಯ ದೇವಜನರ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಸ್ಪೆಷಲಿ ಬಾಣಸ್ವಾಡಿ, ಬಾಬುಸಾಪಾಳ್ಯ, KR ಪುರಂ ಮತ್ತು ಕಲ್ಕೆರೆ ಪಕ್ಕದಲ್ಲಿರುವಂಥ ಭಕ್ತರಳ್ಳಿ, ವಿಶೇಷವಾಗಿ ಅಲ್ಲಿರುವಂಥ ಹೆಣ್ಣೂರು ಕ್ರಾಸ್, ಬಾಣಸ್ವಾಡಿ ಇರುವಂಥ ಆ ಮಕ್ಕಳೆಲ್ಲರೂ ಸದಾ ಆ ಕೂಟದಲ್ಲಿ ಬಂದು ಭಾಗವಹಿಸ್ಬೋದು. ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಪ್ರಖ್ಯಾತಿ ಹೊಂದಿದಂಥ ದೈವ ಸೇವಕರು ಆ ಕೂಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಯಾರ ದೈವ ಸೇವಕರು ಎಂಬುದಾಗಿ ನೀವು ಭಾಳ ಆಶ್ಚರ್ಯ ಪಡ್ತಾ ಇದ್ದೀರಿ. ಬೇರೆ ಯಾರು ಅಲ್ಲ, ಸಿಸ್ಟರ್ ಮೋನಿಕಾ ಅವರು ವಿಶೇಷವಾದಂಥ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದಾರೆ. ಸರಿಯಾಗಿ 4 ಗಂಟೆಗೆ ಆರಾಧನೆ ಪ್ರಾರಂಭವಾಗುತ್ತದೆ. 7:30 ತನಕ ಆರಾಧನೆ ಇರ್ತದೆ. ಯವನಸ್ಥರನ್ನು ಪ್ರತ್ಯೇಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರು, ಪ್ರತ್ಯೇಕವಾಗಿ ವಿದ್ಯಾಭ್ಯಾಸ ಮಾಡುವಂಥ ಯವನಸ್ಥರು, ದಯಮಾಡಿ ಅವತ್ತು ಸಂಡೇ ಇರೋದರಿಂದ ಆ ಸೆಲೆಬ್ರೇಷನನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಆ ಕೂಟದಲ್ಲಿ ಭಾಗವಹಿಸ್ರಿ. 23ನೇ ತಾರೀಕು ಪ್ರತ್ಯೇಕವಾಗಿ IPC ಚರ್ಚ್ ವಿವೇಕ್ ನಗರ ಆ ಚರ್ಚ್ನಲ್ಲಿ ಜಾಯ್ ಇರುವಂಥ ಒಂದು ಸೇವೆ ನಡೀಲಿಕ್ಕಿದೆ, ಒಂದು ಉತ್ಸವ. ಆ ಜಾಯ್ನಲ್ಲಿ ಶಾಂತಿನಗರ, ವಿವೇಕ್ ನಗರ ಅಕ್ಕಪಕ್ಕದಲ್ಲಿರುವಂಥ ವಿಲ್ಸನ್ ಗೌಡ್ನ ಜನರು ಆ ಸ್ಥಳದಲ್ಲಿ ಬಂದು ಭಾಗವಹಿಸ್ಬೋದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. 25ನೇ ತಾರೀಕು ತುಮಕೂರು ಪಟ್ಟಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಆಚರಣೆ ಮಾಡ್ತಾ ಇದ್ದೇವೆ. ಇದೆಲ್ಲಕ್ಕೆ ಸ್ತೋತ್ರವಾಗಲಿ. ತುಮಕೂರು ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಜನರು ಬಂದರೂ ಸಹ ನಿಮಗೆ ಸಮೃದ್ಧಿಯಾದ ದೇವರ ವಾಕ್ಯ, ಸಮೃದ್ಧಿಯಾದ ದೇವರ ಆರಾಧನೆ, ಸಮೃದ್ಧಿಯಾದ ಊಟದ ವ್ಯವಸ್ಥೆ ಮಾಡಿದ್ದೇವೆ. ದಯಮಾಡಿ ಈ ಕೂಟದಲ್ಲಿ ಬಂದು ಸಹ ಭಾಗವಹಿಸಿರಿ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. 28, 29, 30 3 ದಿನಗಳ ಕಾಲ ಪ್ರತ್ಯೇಕವಾಗಿ ಶುದ್ಧೀಕರಣದ ಕೂಟ ಇರುವಂಥದ್ದಾಗಿದೆ. ಝೂಮ್ನಲ್ಲಿ ಆ ಕೂಟ ಏರ್ಪಾಡು ಮಾಡಿದ್ದೇವೆ 3 ದಿನಗಳ ಕಾಲ. ಹೊಸ ವರ್ಷಕ್ಕೆ ವಿನೂತನವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ನಮ್ಮನ್ನು ನಾವು ಈ ವರ್ಷದಲ್ಲಿ ಮಾಡಿದಂಥ ಎಲ್ಲ ವಿಧವಾದಂಥ ದೇವರಿಗೆ ವಿರೋಧ ಆಯಸ್ಕರವಾದಂಥ ಕ್ರಿಯೆಗಳನ್ನು ಹೇಗೆ ಶುದ್ಧೀಕರಿಸಿಕೊಂಡು ಮುಂದೆ ನಾವು ಪರಿಶುದ್ಧರಾಗಿ 2025ಕ್ಕೆ ಎಂಟ್ರಿ ಆಗಬೇಕೆಂಬುದಾಗಿ 3 ದಿನಗಳ ಕಾಲ 28, 29, 30 ಈ ಕೂಟಗಳಿರ್ತದೆ. 31ನೇ ತಾರೀಕು ಆನ್ಲೈನ್ ಪ್ರೇ ಇರ್ತದೆ. 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತದೆ. ಹೊಸ ವರ್ಷಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. ಹೊಸ ವರ್ಷದ ಆರಾಧನೆ ಸದಾ ನೈಟಲ್ಲೇ ನಾವು ಮಾಡಲಿಕ್ಕಿದ್ದೇವೆ. ಕರ್ತನು ಈ ವಿಶೇಷವಾದ ಕೂಟಗಳಲ್ಲಿ ಅದ್ಭುತವಾಗಿ ಆತ್ಮಗಳನ್ನು ರಕ್ಷಿಸಲಿ, ಬಿಡುಗಡೆ ಕೊಳ್ಳಿ ಎಂಬುದಾಗಿ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶಂಡ್ರೆ, ಒಂದು ದಿವ್ಯವಾದ ಸಂದೇಶವನ್ನು ಪರಿಶುದ್ಧಾತ್ಮ ದೇವರು ಇವತ್ತು ನಮಗೆ ಪ್ರಕಟಿಸ್ತಾ ಇದ್ದಾನೆ. ಈಗಾಗಲೇ ನಮ್ಮ ಸ್ಟೇಟಸಲ್ಲಿ ನೀವು ನೋಡಿರ್ಬೋದು, ಮನೆಯ ಗುಟ್ಟು ಬಿಟ್ಟು ಕೊಡಬೇಡ ಅಂತ, ಮನೆಯ ಗುಟ್ಟು ರಟ್ಟು ಮಾಡಬೇಡ ಎಂಬುದ. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಜೀವಿಸುವಂಥ ಪ್ರತಿಯೊಬ್ಬ ಮಾನವರಿಗೂ ಈ ಸಂದೇಶ ಬಹಳ ಅತ್ಯಮೂಲ್ಯವಾದದ್ದಾಗಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಯಾರ ಮನೆಯಲ್ಲಿ ಸಮಾಧಾನದಿಂದ ಇರ್ತಾರೆ ಹೇಳ್ರಿ?
ಸಮಾಧಾನವಿರುವಂಥ ಕುಟುಂಬಗಳನ್ನು ನೋಡೋದೇ ವಿರಳ. ಪ್ರತಿಯೊಂದು ಮನೆಯಲ್ಲಿ ಯಾವುದಾದ್ರೂ ಒಂದು ತಡೆ ಇರ್ತದೆ, ಯಾವುದಾದ್ರೂ ಒಂದು ಮನಸ್ತಾಪ ಇರ್ತದೆ. ಯಾವ ಕುಟುಂಬದಲ್ಲೂ ಸಹ ನಾವು ನೋಡುವಂಥ ಸಂದರ್ಭದಲ್ಲಿ ಕೊರತೆ ಇಲ್ಲದ ಕುಟುಂಬಗಳು ಇಲ್ಲವೇ ಇಲ್ಲ. ಒಂದು ಗಾದೆ ಹೇಳ್ತದಲ್ಲ, ಹೊಗೆಯಾಡದ ಮನೆ ಇಲ್ಲವೇ ಇಲ್ಲ ಅಂತ. ಹೊಗೆ ಎಲ್ಲಾಡುತ್ತೆ? ಬೆಂಕಿ ಇದ್ರೆ ಮಾತ್ರ ಆ ಮನೆಯಲ್ಲಿ ಹೊಗೆ ಆಡುತ್ತದೆ. ಪ್ರತಿಯೊಂದು ಮನೆಯಲ್ಲೂ ಸದಾ ಬೆಂಕಿ ಇರುತ್ತದೆ. ಆದರೆ ವೈಯಕ್ತಿಕವಾಗಿ ನಮ್ಮ ಮನೆಯ ಗುಟ್ಟನ್ನ ರಟ್ಟು ಮಾಡಬಾರದು. ಯಾಕೆಂದರೆ ಬಹಳ ಅತ್ಯಮೂಲ್ಯವಾದ ಮಾತನ್ನ ಒಂದು ಹೇಳ್ತೇನೆ ನಿಮಗೆ, ನಿಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ರಿ. ಬದ ಇಲ್ಲದ, ಒಡ್ಡು ಇಲ್ಲದ ಹೊಲ ಇರಬಾರದಂತೆ. ಮಾಡಿಗೆ ಮೆಟ್ಟಲು ಅವಶ್ಯಕತೆ, ಮನೆಗೆ ಗುಟ್ಟು ಅವಶ್ಯಕತೆ. ಇನ್ನೊಂದ್ಸಾರಿ ಹೇಳ್ತೇನೆ ಕೇಳ್ರಿ. ಒಡ್ಡು ಇಲ್ಲದ ಹೊಲ, ಮೆಟ್ಟಿಲಿಲ್ಲದ ಮಾಳಿಗೆ, ಗುಟ್ಟಾಗಿ ಇಟ್ಟುಕೊಳ್ಳುವಂಥ ಮನೆ ಬಹಳ ಶ್ರೇಷ್ಠವಾದಂತೆ. ಹೇಗೆ ಎಂಬುದಾಗಿ ನೆನೆಸುವಾಗ, ನಾವು ಹೊಲ ಮಾಡ್ತಾ ಇರ್ತೇವೆ, ಆ ಹೊಲಕ್ಕೆ ಬದ ಇರಬೇಕು, ಒಡ್ಡು ಇರಬೇಕು. ಯಾಕಂದ್ರೆ ಆ ಹೊಲದಲ್ಲಿ ಒಳ್ಳೆ ಬೀಜವನ್ನು ಬಿತ್ತಿರ್ತೇವೆ, ಮತ್ತೆ ಗೊಬ್ಬರವನ್ನು ಹಾಕಿರ್ತೇವೆ, ನೀರು ಬರ್ತದೆ. ಆ ನೀರು, ಆ ಗೊಬ್ಬರ, ಖನಿಜಾಂಶ, ತೇವಾಂಶವನ್ನೆಲ್ಲ ಆ ಹೊಲದಲ್ಲೇ ಇರಿಸಬೇಕು. ಅದಕ್ಕಾಗಿನೇ ಒಡ್ಡು ಕಟ್ತಾರೆ. ಒಂದು ವೇಳೆ ಒಡ್ಡಿಲ್ಲ ಅಂದ್ರೆ ಆ ಒಳ್ಳೆ ಖನಿಜಾಂಶಗಳೆಲ್ಲವೂ ಸದಾ ಪಕ್ಕದ ಹೊಲಕ್ಕೆ ಹೋಗಿ ಸೇರಿ ಒಳ್ಳೆ ಬೆಳೆ ಆ ಹೊಲಗಳಿಗೆ ಸಿಗ್ತದೆ. ಮಾಳ್ಗಿ ಮನೆ ಇತ್ತು ಅಂದ್ರೆ ಅದಕ್ಕೆ ಮೆಟ್ಟಿಲು ಬೇಕೇ ಬೇಕು, ಹಾರ್ಕೊಂಡು ಹೋಗಕ್ಕಾಗಲ್ಲ. ಅದೇ ರೀತಿನಲ್ಲಿ ಒಂದು ಮನೆ ಅಂದಾಗ ಆ ಮನೆಯಲ್ಲಿ ಗುಟ್ಟು ಇರಬೇಕಂತೆ. ಆ ಗುಟ್ಟನ್ನ ರಟ್ಟು ಮಾಡಬಾರ್ದು. ಗುಟ್ಟು ರಟ್ಟು ಮಾಡಿದರೆ ಏನೆಲ್ಲ ಆಗುತ್ತದೆ ಅನ್ನುವಂಥ ಆ ಮಾತನ್ನ ಕೇಳುವುದಕ್ಕಿಂತ ಮೊದಲೇನೆ ಬೈಬಲಲ್ಲಿ ನಾವು ನೋಡುವಂತೂರಾಗಿದ್ದೇವೆ. ಎಲಿಯಾಜರನು ರೆಬೆಕ್ಕಮ್ಮನನ್ನು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಆ ರೆಬೆಕ್ಕಮ್ಮನಿಗೆ ಒಂದು ಬಂಗಾರದ ಮೂಗಿಗೆ ಹಾಕುವಂತ ಒಂದು ರಿಂಗನ್ನು ಕೊಡ್ತಾನೆ. ಹಳೆ ಕಾಲದಲ್ಲಿ, ಹಳೆ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರಿಂಗ್ ಅಂದ್ರೆ ಮೂಗಿಗೆ ಹಾಕುವಂತ ನತ್ತಿನ ಜೊತೆ ನಡೀತದೆ. ಆ ರಿಂಗ್ ಅಲ್ಲ, ಎರಡು ಮೂಗಿನ ಮಧ್ಯದಲ್ಲಿ ಒಂದು ರಿಂಗಿನ ತರ ಇರ್ತಾ ಇತ್ತು. ಮಾತನಾಡುವಾಗ ಆ ರಿಂಗ್ ತುಟಿಗೆ ಬಡಿತಾ ಇತ್ತು. ಅದರ ಆತ್ಮಿಕ ಅರ್ಥವನ್ನು ನೋಡುವಂತ ಸಂದರ್ಭದಲ್ಲಿ ಎಲಿಯಾಜರನು ರೆಬೆಕ್ಕಳಿಗೆ ತಿಳಿಸುವುದಕ್ಕೋಸ್ಕರವಾಗಿ ಹೇಗೆ ಬದುಕಬೇಕು, ಮನೆ ಗುಟ್ಟನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸುವುದಕ್ಕಾಗಿಯೇ ಆ ರಿಂಗನ್ನ ಅವಳಿಗೆ ಕೊಟ್ಟು ಆತನು ಹೇಳುತ್ತಾನೆ, ಅಮ್ಮ, ಈಗೋ ಊರು ಬಿಟ್ಟು ಊರು ಬರ್ತಾ ಇದ್ದಿ, ನನ್ನ ಯಜಮಾನನ ಮನೆಗೆ ಬರ್ತಾ ಇದ್ದಿ. ಆ ಯಜಮಾನನ ಮನೆಯಲ್ಲಿ ನಿನ್ನನ್ನು ಪ್ರೀತಿಸುವವರು ಇರ್ತಾರೆ, ನಿನ್ನನ್ನು ದ್ವೇಷಿಸುವಂಥವರು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರೀತಿಸುವವರಿಗಾಗ್ಲಿ ಅಥವಾ ಪ್ರೀತಿಸದೇ ಇರುವವರಿಗಾಗ್ಲಿ, ನನ್ನ ಯಜಮಾನನ ಅಥವಾ ನನ್ನ ಯಜಮಾನನ ಮಗನ, ನನ್ನ ಯಜಮಾನನ ಮನೆಯ ಆ ಗುಟ್ಟನ್ನ ರಟ್ಟು ಮಾಡಬೇಡ. ಅದಕ್ಕೆ ಗುರುತಾಗಿ ಈ ಮೂಗಿನಲ್ಲಿ ನಿನಗೆ ರಿಂಗನ್ನ, ಬಂಗಾರದ ಈ ರಿಂಗನ್ನು ನಾನು ಕೊಡ್ತಾ ಇದ್ದೇನೆ. ಒಂದು ವೇಳೆ ಆ ರಟ್ಟನ್ನ ಬಯಲು ಮಾಡುವಂತ ಒಂದು ಪರಿಸ್ಥಿತಿ ಬಂದ್ರೆ ಈ ರಿಂಗ್ ನಿನ್ನ ತುಟಿಗಳಿಗೆ ಟಚ್ ಆಗುತ್ತದೆ. ಆ ವೇಳೆಯಲ್ಲಿ ಅನ್ಕೊಳ್ಬೇಕು, ನಾನು ಪ್ರಾಮಿಸ್ ಮಾಡಿಸ್ಕೊಂಡಂತ ಈ ಮಾತನ್ನ ಯಾವತ್ತೂ ಸದಾ ನೀನು ಹೊರಗಡೆ ಹೇಳಬಾರ್ದು. ಹೌದು ಪ್ರೀತಿಯುಳ್ಳ ದೇವಜನರೇ, ಆತ್ಮಿಕತೆ ಬದುಕಿನಲ್ಲಿ ಅನೇಕ ಸಾರಿ ನಾವು ನಮ್ಮ ಮನೆಯ ಗುಟ್ಟನ್ನ ಅನೇಕರಿಗೆ ನಾವು ಹೇಳ್ಬಿಡ್ತೇವೆ. ಅನೇಕರು ಆ ಗುಟ್ಟನ್ನ ಕೇಳಿ ನಮ್ಮನ್ನ ಬಹಳ ಬಹಳ ವಿಧದಲ್ಲಿ ಕೀಳಾಗಿ ನೋಡುವಂತ ಒಂದು ಸಂದರ್ಭ ನಾವು ಈಗಾಗಲೇ ಆಲ್ರೆಡಿ ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನಮ್ಮ ಮನೆಯಲ್ಲಿ ನಡೆಯುವಂತ ಯಾವುದೇ ವಿಧವಾದಂಥ ತಡೆಗಳು, ಮನಸ್ತಾಪಗಳು, ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂಥ ಯಾವುದೇ ವಿಧವಾದಂಥ ಮಾತುಕತೆಗಳು ಹೊರಗಡೆ ಬರಬಾರ್ದು. ಗುಟ್ಟನ್ನ ಗುಪ್ತವಾಗಿ ಇಟ್ಟುಕೊಂಡ್ರೆ ಎಷ್ಟು ಉನ್ನತವಾದ ಮೇಲು ಸಿಗುತ್ತದೆ ಎಂಬುದಾಗಿ
ಈಗ ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ಹೋಗ್ಲಿಕ್ಕಿದ್ದೇನೆ. ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಆತನು ಇದ್ದಂಥ ಸಂದರ್ಭದಲ್ಲಿ, ಯೋಸೇಫನು ಐಗುಪ್ತ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸೆರೆಮನೆ ವಾಸ ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ. ಆ ಸೆರೆಮನೆ ಅನುಭವಿಸುವಂಥ ವೇಳೆಯಲ್ಲಿ ಅಲ್ಲಿರುವಂತಹ ಖೈದಿಗಳು ಈ ಯೋಸೇಫನನ್ನು ಕೇಳ್ತಾನೆ, ನೀನು ಯಾಕೆ ಈ ದೇಶಕ್ಕೆ ಬಂದೆ? ನೀನು ಇಬ್ರಿಯನಲ್ಲವಾ? ಈ ದೇಶಕ್ಕೆ ನೀನು ಯಾಕೆ ಬಂದೆ ಎಂಬುದಾಗಿ ಅವ್ರು ಪ್ರಶ್ನೆ ಮಾಡುವಾಗ ಅವನು ಹೇಳುವಂಥ ಮಾತನ್ನು ಗಮನಿಸಿದ್ರೆ ಎಷ್ಟು ಆಶ್ಚರ್ಯವಾಗುತ್ತದೆ ಗೊತ್ತಾ? ಓದಿ ಕೇಳಿಸಿಕೊಳ್ಳೋಣ. 40ನೇ ಆದಿಕಾಂಡ ಅದರ 15ನೇ ವಚನ. ನಾನು ಇಬ್ರಿಯ ದೇಶಸ್ಥನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದ್ರಂತೆ. ದೇನಾಕ್ಕೆ ಸ್ತೋತ್ರವಾಗಲಿ. ನಾನು ಇಬ್ರಿಯನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು ಎಂಬುದಾಗಿ ಆತನು ಹೇಳ್ತಾ ಇದ್ದ. ನಿಜ ಹೇಳಿ, ಅಥವಾ ನಿಮಗೆ ಗೊತ್ತಿರುತ್ತದೆ, ನಿಜವಾಗಿ ಯಾರಾದರೂ ಯೋಸೇಫನನ್ನು ಕದ್ದು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಬಂದ್ರ? ಆತನನ್ನು ಹೇಗೆ ಆ ದೇಶಕ್ಕೆ ಬಂದನು ಎಂಬುದಾಗಿ ನಮಗೆಲ್ಲರಿಗೂ ಇತಿಹಾಸ ಚೆನ್ನಾಗಿ ಗೊತ್ತು. ಹೇಗೆ ಬಂದನು? ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದ್ರ? ಕದ್ದು ಬಂದ್ರ? ಇಲ್ಲ. ಯೋಸೇಫನ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾನ? ಆತ್ಮೀಯ ದೇವಶನರೇ, ನಿಜವಾದಂಥ ಘಟನೆ ಅವರ ಅಣ್ಣ ತಮ್ಮಂದಿರು ಪೋಟಿಫೋರನಿಗೆ, ಆ ಐಗುಪ್ತನಿಗೆ ಮಾರಿಬಿಟ್ರು. ಆದರೆ ಆ ಸಂಗತಿಯನ್ನ ಈತನು ರಟ್ಟು ಮಾಡಬಾರದು, ಆ ಗುಟ್ಟು ಯಾರಿಗೂ ತಿಳಿಯಬಾರದು ಎಂಬುದಾಗಿ ಇಲ್ಲಿ ಅಲ್ಲಿರುವಂಥ ಜೈಲಿನಲ್ಲಿರುವಂಥ ಖೈದಿಗಳಿಗೆ ಹೇಳ್ತಿರುವಂಥ ಆ ಮಾತನ್ನು ನೋಡುವಾಗ, ನನ್ನನ್ನು ಯಾರೋ ಕದ್ದು ಈ ದೇಶಕ್ಕೆ ತೆಗೆದುಕೊಂಡು ಬಂದರು ಎಂಬುದಾಗಿ. ಆತ್ಮೀಯ ದೇವಶನರೇ, ಆತನು ನಿಜ ಹೇಳಿದ್ರೆ ಏನಾಗ್ತಾ ಇತ್ತು, ಒಂದು ವೇಳೆ ಆ ಗುಟ್ಟನ್ನು ರಟ್ಟು ಮಾಡಿದರೆ ಏನಾಗ್ತಿತ್ತು ಎಂಬುದಾಗಿ ಈಗ ನಾವು ಕೇಳಿಸಿಕೊಳ್ಳುವಂತರಾಗೋಣ. ದೇನಾಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅವನು ಆ ಗುಟ್ಟನ್ನು ರಟ್ಟು ಮಾಡಿದರೆ ಎಂಥ ಭಯಾನಕವಾದಂಥ ಒಂದು ಪರಿಸ್ಥಿತಿಗೆ ತಲುಪಬೇಕಾಗಿತ್ತು ಎಂಬುದಾಗಿ ಯೋಚನೆ ಮಾಡೋದಕ್ಕಿಂತ ಮೊದಲೇನೆ ಸ್ವಲ್ಪ ದಿನಗಳ ನಂತರ ಒಂದು ಭಯಾನಕವಾದ ಘಟನೆ ಐಗುಪ್ತ ದೇಶದಲ್ಲಿ ನಡೀತದೆ. ಆ ಘಟನೆ ಏನೆಂದರೆ, ಇಡೀ ಐಗುಪ್ತ ದೇಶದಲ್ಲಿ ಘೋರವಾದಂಥ ಬರಗಾಲ ಬರ್ತದೆ. ಆ ಬರಗಾಲ ಬರುವಂಥ ವೇಳೆಯಲ್ಲಿ ಆಲ್ರೆಡಿ ಯೋಸೇಫನು ಶೆರೆಮನೆಯಿಂದ ಅರಮನೆಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಆ ದೇಶದ ಪ್ರಧಾನಮಂತ್ರಿ ಆಗಿರ್ತಾನೆ. ಆ ಇಡೀ ಪ್ರಾಂತದಲ್ಲಿ ಬರಗಾಲ ಬಂದಿರುವಂಥ ವೇಳೆಯಲ್ಲಿ ಅವರ ಅಣ್ಣ ತಮ್ಮಂದಿರು ಆಹಾರವನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಆ ಪ್ರಾಂತ್ಯಕ್ಕೆ ಬರ್ತಾರೆ. ಆ ಪ್ರಾಂತ್ಯಕ್ಕೆ ಬಂದಂಥ ವೇಳೆಯಲ್ಲಿ ಮೊದಲ ಸಾರಿ ಯೋಸೇಫನು ಅವರನ್ನು ನೋಡುವಾಗ ತಾನೇ ಗೋಡೆಯ ಆಚೆ ಕಡೆ ನಿಂತುಕೊಂಡು ಕಣ್ಣೀರನ್ನಿಟ್ಟು, ಇವರು ನನ್ನ ಅಣ್ಣ ತಮ್ಮಂದಿರಲ್ವಾ ಎಂಬುದಾಗಿ ಗುರುತನ ಹೇಳಿದ್ದಾನೆ. ಅದಾದ ನಂತರ ಮತ್ತೊಂದಾವರ್ತಿ ಅವರು ಹಣದ ಚೀಲಗಳನ್ನು ತೆಗೆದುಕೊಂಡು ಬಂದು, ಅವರು ವಾಪಸ್ ತೆಗೆದುಕೊಂಡು ಹೋಗಿರ್ತಾರೆ ಹಣದ ಚೀಲಗಳನ್ನು, ಆ ಬ್ಯಾಗ್ನಲ್ಲಿ ಹಾಕಿ ಕಳಿಸಿರ್ತಾನೆ. ಆ ಚೀಲಗಳನ್ನು ತಂದು ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಅವ್ರು ಕೇಳುವಂಥ ಸಂದರ್ಭದಲ್ಲಿ ಏನು ಘಟನೆ ನಡೀತದೆ ಗೊತ್ತಾ? ಓದಿ ಆದಿಕಾಂಡ 45ನೇ ಅಧ್ಯಾಯದ 1, 2 ಮತ್ತು 3ನೇ ವಚನ. ಯೋಸೇಫನು ಇದನ್ನ ಕೇಳಿ ತನ್ನ ಎದುರಿನಲ್ಲಿ ಇದ್ದವರ ಮುಂದೆ ತಾಳಲಾರದೆ ನನ್ನ ಬಳಿಯಿಂದ ಆಚೆಗೆ ಕಳುಹಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದ. ನನ್ನ ಬಳಿಯಿಂದ ಎಲ್ಲರನ್ನು ಆಚೆಗೆ ಕಳಿಸಿರಿ ಎಂಬುದಾಗಿ ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರು ಹತ್ತಿರ ಇರಲಿಲ್ಲ ಅಂತೆ. ಪ್ರೀತಿಯುಳ್ಳ ದೇವಶನರೇ, ಎಷ್ಟು ಟ್ಯಾಲೆಂಟೆಡ್ ಮನುಷ್ಯ ಅಂದ್ರೆ ನೋಡಿ. ಆಲ್ರೆಡಿ ತನ್ನ ಅಣ್ಣ ತಮ್ಮಂದಿರು ಎಂಬುದಾಗಿ ಯೋಸೇಫನಿಗೆ ಗೊತ್ತಾಗಿದೆ. ಒಂದ್ಸಾರಿ ಬಂದು ಹೋಗಿದ್ದಾರೆ. ಅದಾದ ನಂತರ
ಆಹಾರವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಮತ್ತೊಂದು ಸಾರಿ ಆತನ ಬಳಿನಲ್ಲಿ ಬರುವಂತ ಸಂದರ್ಭದಲ್ಲಿ ಯೋಸೇಫನು ಅವರನ್ನ ತನ್ನ ಪರಿಚಯ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾನೇ ಯೋಸೇಫನು ಎಂಬುದಾಗಿ ಪ್ರಕಟಿಸಿಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟು ಐಡಿಯಾದಿಂದ ಅಲ್ಲಿ ಶಬ್ದವಾಗಿ ಹೇಳ್ತಾ ಇದ್ದಾನೆ. ಇಗೋ, ಇವರನ್ನ ಬಿಟ್ಟು ಇಲ್ಲಿ ಯಾರು ಇರಬಾರ್ದು, ನೀವೆಲ್ಲರೂ ಸದಾ ಹೊರಟು ಹೋಗ್ರಿ ಎಂಬುದಾಗಿ ಹೇಳಿ ಐಗುಪ್ತ ಸಂಸ್ಥಾನದಲ್ಲಿ ಆತನ ಜೊತೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಹೊರಟು ಹೋದ ನಂತರ, ಒಬ್ಬರೂ ಇಲ್ಲದ ನಂತರ ಅವನು ಗಟ್ಟಿಯಾಗಿ ಅತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು. ಅವನು ತನ್ನ ಅಣ್ಣಂದರಿಗೆ, ನಾನು ಯೋಸೇಫನು, ನನ್ನ ತಂದೆ ಇದ್ದಾನೋ ಎಂದು ಕೇಳಿದನಂತೆ. ದೇನಾಕ್ಕೆ ಸ್ತೋತ್ರವಾಗಿ. ನೋಡಿ, ಅವರೆಲ್ಲರನ್ನ ಕಳಿಸಿದ ನಂತರ ಅತ್ತನಂತೆ ತನ್ನ ದುಃಖವನ್ನು ವ್ಯಕ್ತಪಡಿಸಿದನಂತೆ, ಶಬ್ದವಾಗಿ ಅತ್ತನಂತೆ. ಆ ಶಬ್ದವನ್ನು ಯಾರೂ ಕೇಳಲಿಲ್ಲ. ಈಗ ಅರ್ಥ ಆಗ್ತಾ ಇದೆ ನಿಮಗೆ ಯಾಕೆ ಆ ಸೆರೆಮನಿಯಲ್ಲಿ ನಾನು ಇಬ್ರಿಯನು ನನ್ನನ್ನು ಕದ್ದು ತಂದಿದ್ದಾರೆ ಅಂತ. ಒಂದು ವೇಳೆ ಅವತ್ತೇ ಆ ದಿನದಲ್ಲೇ ಅವರ ಮನೆಯ ಗುಟ್ಟು ನನ್ನ ಅಣ್ಣ ತಮ್ಮಂದಿರು ಇಂಥವರು ಎಂಬುದಾಗಿ ಹೇಳಿ ನನ್ನನ್ನು ಈ ಪ್ರಾಂತ್ಯಕ್ಕೆ ಮಾರಿದರು ಎಂಬುದಾಗಿ ಒಂದು ವೇಳೆ ಆ ಗುಟ್ಟನ್ನು ರಟ್ಟು ಮಾಡಿದರೆ ಅವನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಯಾಕೆಂದರೆ ಅಷ್ಟು ಕೆಟ್ಟವರ ನಿಮ್ಮ ಅಣ್ಣ ತಮ್ಮಂದಿರು ಎಂಬುದಾಗಿ ಆ ಸೆರೆಮನಿಯಲ್ಲಿ ಅವನ ತಂದೆ ಹೆಸರು ಹಾಳಾಗ್ತಾ ಇತ್ತು, ಅಣ್ಣ ತಮ್ಮಂದಿರ ಹೆಸರುಗಳು ಹಾಳಾಗ್ತಾ ಇತ್ತು. ಆದರೆ ಪ್ರೀತಿಯುಳ್ಳ ದೇವಶ್ವರೇ, ಕರ್ತನ ಸನ್ನಿಧಾನದಲ್ಲಿ ಎಷ್ಟು ಅದ್ಭುತವಾದ ಜ್ಞಾನಯುತವಾದಂಥ ವ್ಯಕ್ತಿಯಾಗಿದ್ದಾನೆ ಯೋಸೇಫನು ಎಂಬುದಾಗಿ ನೆನೆಸುವಾಗ, ತನ್ನ ಅಣ್ಣ ತಮ್ಮಂದಿರನ್ನು ತಾನು ಪರಿಚಯ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ, ತನ್ನ ದುಃಖವನ್ನು ವ್ಯಕ್ತಿಗತವಾಗಿ ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಯೋಸೇಫನು ಗಟ್ಟಿಯಾಗಿ ಎಲ್ಲರನ್ನು ಕಳಿಸಿದ ನಂತರ, ನನ್ನ ತಂದೆ ಚೆನ್ನಾಗಿದ್ದಾನ, ನನ್ನ ತಮ್ಮ ಚೆನ್ನಾಗಿದ್ದಾನ, ನನ್ನ ತಾಯಿ ಚೆನ್ನಾಗಿದ್ದಾರ, ನನ್ನ ಒಡಹುಟ್ಟಿದವರೆಲ್ಲರೂ ಸದಾ ಚೆನ್ನಾಗಿದ್ದಾರಂತ ಆತನು ಮಾತನಾಡುತ್ತಾ ಇದ್ದಾನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಅವರ ವ್ಯಥೆಯನ್ನ, ಅವರ ದುಃಖವನ್ನ, ಅವರ ಪರಿಸ್ಥಿತಿಯನ್ನ, ಘೋರ ಬರಗಾಲವನ್ನ ಎದುರಿಸುತ್ತಿರುವಂತ ತನ್ನ ತಂದೆಯ ಕುಟುಂಬದವರನ್ನ ನೆನೆಸಿ ಮತ್ತೆ ದುಃಖಕ್ರಾಂತನಾಗುತ್ತಾನೆ. ಆ ವೇಳೆಯಲ್ಲಿ ರಾಜನ ಬಳಿನಲ್ಲಿ ಹೋಗಿ ವಿಜ್ಞಾಪನೆ ಮಾಡಿಕೊಳ್ತಾನೆ. ರಾಜ, ಇಗೋ ನನ್ನ ತಂದೆ ಇಬ್ರಿಯನು, ಅವನ ಹೆಸರು ಯಾಕೋಬ್, ನನಗೆ ಇಷ್ಟು ಜನ ಅಣ್ಣ ತಮ್ಮಂದಿರಿದ್ದಾರೆ, ದಯಮಾಡಿ ಈ ಐಗುಪ್ತ ದೇಶದಲ್ಲಿ ನನ್ನ ತಂದೆಗೆ, ನನ್ನ ತಾಯಿಂದರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಉಳಿದುಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಎಂಬುದಾಗಿ ಹೇಳಿ ಆ ರಾಜನ ಬಳಿನಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾನೆ. ಪ್ರೀತಿಯುಳ್ಳ ದೇವಶ್ವರೇ, ಒಂದು ವೇಳೆ ಸೆರೆಮನಿಯಲ್ಲಿ ಅವರು ಕೇಳಿದರು ಎಂಬುದಾಗಿ ನೆನೆಸಿ ಒಂದು ವೇಳೆ ಆತನು ತನ್ನ ಗುಟ್ಟನ್ನು ಬಿಟ್ಟು ಕೊಟ್ಟಿದ್ರೆ ರಾಜನಿಗೂ ಸದಾ ಆ ಸುದ್ದಿ ಮುಟ್ಟುತ್ತಾ ಇತ್ತು. ರಾಜ ಆತನ ಬಳಿನಲ್ಲಿ ಬಂದು ಯೋಸೇಫನು ಕೇಳುವಾಗ, ಅಯ್ಯೋ ಅಯ್ಯೋ, ನಿಮ್ಮ ಅಣ್ಣ ತಮ್ಮಂದಿರು ಬಂದಿದ್ದಾರಾ, ನಿಮ್ಮ ತಂದೆ ಬಂದಿದ್ದಾರಾ? ಅವರು ಎಷ್ಟು ಕೆಟ್ಟವರು ಅಂದರೆ, ನಿನ್ನನ್ನೇ ಮಾರಿದವರು, ಅವರು ನಿನ್ನನ್ನೇ ಮಾರಿಬಿಟ್ಟವರು. ಅವರು ನಮ್ಮ ದೇಶದಲ್ಲಿ ಬಂದರೆ ನಮ್ಮನ್ನು, ನಮ್ಮ ದೇಶವನ್ನು ಸದಾ ಮಾರಿಬಿಡ್ತಾರಪ್ಪ, ಅಷ್ಟು ಕ್ರಿಮಿನಲ್ ಅವರು ಎಂಬುದಾಗಿ ಹೇಳಿ ಅವರಿಗೆ ಸ್ಥಳನೂ ಕೊಡದೆ, ಯೋಸೇಫನಿಗೆ ಸ್ಥಾನವನ್ನು ಕೊಡದೆ ಆತನನ್ನು ತಳ್ತಾ ಇದ್ರನೋ ಗೊತ್ತಿಲ್ಲ. ಆದರೆ ಆ ಗುಟ್ಟನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ರಾಜನ ಬಳಿನಲ್ಲಿ ಕೇಳುವಾಗ ಆ ರಾಜನ ಹೇಳುವಂಥ ಸಂಗತಿಯನ್ನು ಗೊತ್ತಾ? ಯೋಸೇಫನೇ, ನಿನ್ನ ತಂದೆಯನ್ನ ಕರೆ ಕಳಿಸು, ನಿನ್ನ ತಾಯಿಂದ್ರನ್ನ ಕರೆ ಕಳಿಸು, ನಿನ್ನ ಅಣ್ಣ ತಮ್ಮಂದಿರು ಸದಾ ನಮ್ಮ ದೇಶದಲ್ಲೇ ವಾಸ ಮಾಡಲಿ, ಅವರೆಲ್ಲರೂ ಸದಾ ನಮ್ಮೊಟ್ಟಿಗೆ ಜೀವಿಸಲಿ ಎಂಬುದಾಗಿ ಆ ರಾಜನು ಇಡೀ ಕುಟುಂಬವನ್ನ ಆ ದೇಶಕ್ಕೆ ಆಹ್ವಾನಿಸಿಕೊಳ್ಳುತ್ತಾನೆ. ಅರ್ಥ ಆಗ್ತಿದೆಯಾ ಪ್ರೀತಿಯುಳ್ಳ ದೇವಶ್ವರೇ? ನಮ್ಮ ಗುಟ್ಟನ್ನ ರಟ್ಟು ಮಾಡದೇ ಇರುವಾಗ ಈ ರೀತಿಯಾದಂಥ ಆಶೀರ್ವಾದಗಳು ನಾವು ಪಡೆದುಕೊಳ್ಳುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಟುಂಬದಲ್ಲಿ ನಡೆಯುವಂಥ ಯಾವುದೇ ವಾಗ್ವಾದಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ದಾರಿಯಲ್ಲಿ ಹೋಗುವಂಥ ದಾಸರಿಗೆ ನಾವು ಹೇಳಿಬಿಡುತ್ತೇವೆ. ಬಹಳ ಜನ ಕುಟುಂಬದಲ್ಲಿ ಏನು ನಡೀತದೆ ಗೊತ್ತಾ?
ಅತ್ತೆ ಒಂದು ಮಾತು ಹೇಳಂಗಿಲ್ಲ. ಸೊಸೆ ಆಗ್ಲೇ ಮೊಬೈಲನ್ನು ತೆಗೆದುಕೊಂಡು ಅವ್ರ ಅಮ್ಮನಿಗೆ ಫೋನ್ ಮಾಡಿರ್ತಾಳೆ. ಅಮ್ಮ ಅಮ್ಮ, ನಾನು ಈ ಮನೆಯಲ್ಲಿ ಇರಲ್ಲ, ಈ ಮನೆಯ ಜನ ಸರಿಯಿಲ್ಲ, ನಮ್ಮ ಅತ್ತೆ ಅಷ್ಟು ಕಠಿಣವಾದವಳು ಎಂಬುದಾಗಿ ಇಮಿಡಿಯೇಟ್ ಆಗಿ ಆ ಮನೆ ಹೊಡೆದು ಹೋಗೋ ರೀತಿಯಲ್ಲಿ ತನ್ನ ಗುಟ್ಟನ್ನು ರಟ್ಟು ಮಾಡಿಬಿಡ್ತಾಳೆ. ಅಥವಾ ಒಂದು ವೇಳೆ ಹೆಂಡತಿ ಗಂಡನ ಮೇಲೆ ಏನಾದರೂ ವಾಗ್ವಾದ ಕೋಪ ಮಾಡುವುದಾದ್ರೆ ಗಂಡ ಅವ್ರ ತಂಗಿಯರಿಗೆ ಫೋನ್ ಮಾಡ್ತಾನೆ, ಅವ್ರ ಅಕ್ಕಂದರಿಗೆ ಫೋನ್ ಮಾಡ್ತಾನೆ, ಅವ್ರ ತಾಯಿಗೆ ಫೋನ್ ಮಾಡ್ತಾನೆ. ಇಂಥ ಪರಿಸ್ಥಿತಿ ಇದೆ, ನನ್ನ ಹೆಂಡತಿ ಹಿಂಗ್ ಮಾತಾಡ್ಬಿಟ್ಲು. ನಿಮ್ಮ ಮನೆಯನ್ನು ನೀವೇ ಹಾಳು ಮಾಡ್ಕೊಳ್ತೀರಿ. ನಮ್ಮ ಮನೆಯ ವಿಷಯ ಪಕ್ಕದ ಮನೆಯವರಿಗೆ ಗೊತ್ತಾದರೆ ಅವರು ಬಂದು ನಮ್ಮ ಮನೆಯನ್ನ ಕಟ್ಟಲ್ಲ, ಇನ್ನು ಮುರಿಯೋದಕ್ಕೆ ಬೇಕಾದಂತ ಪ್ರಯತ್ನಗಳನ್ನ ಅವರು ಮಾತನಾಡ್ತಾನೆ ಇರ್ತಾರೆ. ಆ ಮಾತು ಎಲ್ಲೆಲ್ಲೋ ಹೋಗುತ್ತದೆ, ಊರೆಲ್ಲ ಪ್ರಚಾರವಾಗುತ್ತದೆ. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಇಂಥವ್ರು ಎಂಬುದಾಗಿ ಹೇಳಿ ಆ ಊರನ್ನೇ ಬಿಡಿಸುವಂತ ಒಂದು ಪರಿಸ್ಥಿತಿನೂ ಸದಾ ಬರಬಹುದು ಪ್ರೀತಿಯುಳ್ಳ ದೇವಜನರೇ. ಅದಕ್ಕಾಗಿ ಯೋಸೇಫನು ನಮಗೆ ಒಂದು ಮಾಡೆಲ್ ಆಗಿ ಇಲ್ಲಿ ಕಾಣುವುದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿ ನಮ್ಮ ಬದುಕಿನಲ್ಲಿ ಯಾವತ್ತೂ ಸಹ ನಮ್ಮ ಗುಟ್ಟನ್ನು ಬೇರೆಯವರಿಗೆ ತಿಳಿಸಬಾರದು. ಎಷ್ಟೇ ಕಷ್ಟ, ಎಷ್ಟೇ ಪ್ರಯಾಸ, ಎಷ್ಟೇ ವಿಧವಾದಂಥ ಹೋರಾಟ ಬಂದರೂ ಸದಾ ಅದನ್ನು ನುಂಗಬೇಕು. ಒಂದಲ್ಲ ಒಂದು ದಿನ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡುವಂಥವನಾಗಿದ್ದಾನೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ಶೂನ್ಯಮಳು ಎಲಿಷನ ಬಳಿನಲ್ಲಿ ಹೋಗ್ತಾ ಇರ್ತಾಳೆ. ಮಾರ್ಗದಲ್ಲಿ ಗೆಹಜಿ ಅಡ್ಡ ಸಿಗ್ತಾನೆ. ಗೆಹಜಿ ಅಡ್ಡ ಸಿಕ್ಕ ನಂತರ ಗೆಹಜಿ ಶೂನ್ಯಮಳಿಗೆ ಕೇಳ್ತಾನೆ, ಅಮ್ಮ ಸುಕ್ಷೇಮವಾ ಎಂಬುದಾಗಿ. ಹೌದು, ನಾನು ಸುಕ್ಷೇಮವಾಗಿದ್ದೇನೆ ಎಂಬುದಾಗಿ ಅವಳು ಹೇಳ್ತಾಳೆ. ಸೀದಾ ಶೂನ್ಯಮಳು ಎಲಿಷನ ಬಳಿನಲ್ಲಿ ಯಾಕೆ ಬರ್ತಾ ಇದ್ದಾಳೆ ಗೊತ್ತಾ? ಆಲ್ರೆಡಿ ತನ್ನ ಮಗ ಸತ್ತು ಹೋಗಿದ್ದಾನೆ. ಸತ್ತು ಹೋಗಿರುವಂತ ಮಗನನ್ನ ಬದುಕಿಸಿಕೊಳ್ಳುವುದಕ್ಕಾಗಿ ಪ್ರವಾದಿಯಾಗಿರುವಂತಹ ಎಲಿಷನ ಬಳಿನಲ್ಲಿ ಆ ಮಗನನ್ನು ಹೊತ್ತು ತರುವಂತ ಸಂದರ್ಭದಲ್ಲಿ ಗೆಹಜಿ ಕೇಳಿದಂತ ಪ್ರಶ್ನೆಗೆ ಅವಳು ಸರಿಯಾದ ಉತ್ತರ ಕೊಟ್ಟಿದ್ರೆ, ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬದುಕು ಇಷ್ಟು ಕಷ್ಟಕರವಾಗಿದೆ, ನಾನೆಲ್ಲಿ ಸೂಕ್ಷ್ಮವಾಗಿರ್ತೇನೆ, ನನ್ನ ದೀಪಾನೇ ಆರೋಗಿದೆ, ನನ್ನ ಮಗನು ಸತ್ತು ಹೋಗಿದ್ದಾನೆ ಅಂತ ಎದೆ ಬಡ್ಕೊಂಡು ಆ ಸ್ಥಳದಲ್ಲಿ ಒಂದು ವೇಳೆ ತನ್ನ ಮನೆಯ ಗುಟ್ಟನ್ನ, ತನ್ನ ಮಗ ಸತ್ತಿರುವಂತ ಆ ಪರಿಸ್ಥಿತಿಯನ್ನು ರಟ್ಟು ಮಾಡಿದರೆ ಊರಿನ ಜನರೆಲ್ಲರೂ ಸದಾ, ಅಲ್ಲಿ ಅಕ್ಕಪಕ್ಕದವ್ರು ಇರೋರೆಲ್ಲರೂ ಸದಾ ಬಂದು ಕೂಡ್ಕೊಂಡು ಏನೇನೋ ಆಗ್ಬಿಡ್ತಿರ್ತೇನೋ. ಆ ಗೆಹಜಿ ಬಳಿನಲ್ಲಿ ಎಷ್ಟು ಸೂಕ್ಷ್ಮತೆಯಿಂದ ನಾನು ಸೂಕ್ಷ್ಮವಾಗಿದ್ದೇನೆ ಎಂಬುದಾಗಿ ಪ್ರವಾದಿಯಾಗಿರುವಂಥ ಎಲಿಷನ ಬಳಿನಲ್ಲಿ ಹೋಗಿ, ಅಯ್ಯ, ನಾನು ಮೊದಲನೇ ಹೇಳಿದೆ, ನನ್ನ ವಿಷಯದಲ್ಲಿ ನೀನು ಕನಿಕರವನ್ನ ತೋರಿಸಬೇಡ, ಒಂದು ವೇಳೆ ಮಕ್ಕಳ ಭಾಗ್ಯ ಆಗಿರುವುದಾದರೆ ಅದನ್ನ ನನಗೆ ಕರುಣಿಸು ಎಂಬುದಾಗಿ ಹೇಳಿದೆ. ಆದರೆ ಈಗ ನನ್ನ ಮಗನು ಸತ್ತು ಹೋಗಿದ್ದಾನೆ ಎಂಬುದಾಗಿ ಆ ಪ್ರವಾದಿ ಬಳಿನಲ್ಲಿ ಹೋಗಿ ತನ್ನ ಗುಟ್ಟನ್ನ ಓಪನ್ ಮಾಡ್ತಾಳೆ. ತನ್ನ ಮಗನನ್ನ ಅವನ ಕೋಣೆಯಲ್ಲಿ ಇಳಿತಾಳೆ. ಬೈಬಲ್ ಹೇಳ್ತದೆ, ದಿನಾಂಕ ಸ್ತೋತ್ರವಾಗಲಿ, ಆ ಪ್ರವಾದಿ ಬಾಯಿಗೆ ಬಾಯಿ ಹಾಕಿ ಮಗನ ಪ್ರಾರ್ಥನೆ ಮಾಡ್ತಾರೆ. ಆ ಮಗು ಮತ್ತೆ ಪ್ರಾಣದಿಂದ ಎದ್ದು ಹೊರಗಡೆ ಬರ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇದೆಲ್ಲವೂ ಆತ್ಮಿಕತೆ ಸತ್ಯವಾಗಿರುವಂಥದ್ದಾಗಿದೆ. ಹೊಲಕ್ಕೆ ಒಡ್ಡು ಹೇಗೆ ಪ್ರಾಮುಖ್ಯನೋ, ಮಾಡಿರುವಂತಹ ಮನೆಗೆ ಮೆಟ್ಟಿಲು ಹೇಗೋ ಪ್ರಾಮುಖ್ಯನೋ, ಮನೆಗೆ ಗುಟ್ಟು ಸದಾ ಅಷ್ಟೇ ಪ್ರಾಮುಖ್ಯ. ಗುಟ್ಟು ಸದಾ ಅಷ್ಟೇ ಪ್ರಾಮುಖ್ಯ. ಅನೇಕ ಮಕ್ಕಳು ಇವತ್ತು ನಿಮ್ಮ ಮನೆಯ ಗುಟ್ಟನ್ನ ಬೇರೆ ಬೇರೆ ಕಡೆಗೆ ಹಂಚಿ ಅವಮಾನಕ್ಕೆ, ಅವಮರ್ಯಾದೆಗೆ ನೀವು ಒಳಗಾಗಿರುವುದಾದರೆ, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಿ ನಿಮ್ಮ ಬದುಕನ್ನು ನೀವು ಹಾಳು ಮಾಡಿಕೊಂಡಿರುವುದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ಇವತ್ತು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದ. ನಿನ್ನ ಮನೆಯಲ್ಲಿ ಎಂಥ ವಿಧವಾದ ಪರಿಸ್ಥಿತಿ ನಡೆದರೂ, ನಿನ್ನ ಗಂಡನ ವಿಷಯವಾಗಲಿ, ನಿನ್ನ ಮಕ್ಕಳ ವಿಷಯವಾಗಲಿ, ಯಾರ ಬಳಿನಲ್ಲೂ ಹೇಳೋದಕ್ಕೆ ಹೋಗಬೇಡ. ಯಾರ ಬಳಿನಲ್ಲೂ ಸದಾ ಮಾತಾಡೋದಕ್ಕೆ ಹೋಗಬೇಡ. ಒಂದಲ್ಲ ಒಂದು ದಿನ ನೀನು ಮಾಡಿದ ಮಾತೆ ನಿನಗೆ ಅದು ಕತ್ತನ್ನ ತರ್ತದೆ. ನೀನು ಮಾಡಿದ ಆ ಮಾತುಗಳೇ ನಿನ್ನನ್ನು ಕತ್ತಿ ಹಾಗೆ ನಿಲ್ಲಿಸುತ್ತದೆ. ಆವಾಗ ಆ ಕತ್ತಿ ಬಾಯಿಗೆ ನೀನು ತುತ್ತಾಗಬೇಕಾಗುತ್ತದೆ. ಅಯ್ಯೋ, ನಾನು ಯಾಕಾದರೂ ಮಾತಾಡದೆ ಅಂತ. ಕೆಲವರು ಇರ್ತಾರೆ, ದಿನಾಂಕ ಸ್ತೋತ್ರವಾಗಲಿ, ಅವ್ರ ಮನೆ ವಿಷಯನ ಮಾತಾಡದೆ ಹೋದರೆ ಅವ್ರು ಊಟನೇ ಸೇರವ. ಪಕ್ಕದ ಮನೆಯವ್ರಿಗೆ ಹೇಳ್ಬಿಡ್ಬೇಕು, ಆ ಅಕ್ಕನಿಗೆ ನಾನು ಹೇಳ್ಬಿಡ್ಬೇಕು, ಆ ಆಂಟಿಗೆ ನಾನು ಹೇಳ್ಬಿಡ್ಬೇಕು, ನಿನ್ನ ಮನೇನ ನೀನೇ ನಿನ್ನ ಕೈಯಾರೆ, ನಿನ್ನ ಬಾಯಾರೆ ಹರಾಜು ಹಾಕ್ತಿದಿ ಅಂತ ಅರ್ಥ. ನನ್ನ ಪರಿಸ್ಥಿತಿ ಹೀಗೆ, ನನ್ನ ಗಂಡ ಹೀಗೆ, ಅಷ್ಟು ಕೊಡುಕ, ಅವನ ಜೀವನ ಹೀಗೆ, ಅವನಂತವನು ಇಂಥವನು,
ಬೇಡ ತಾಯಿ, ತಂಗಿ, ಸಹೋದರ, ನಿನ್ನ ಮನೆಯ ಗುಟ್ಟನ್ನು ಯಾರಿಗೂ ಹೇಳಬೇಡ. ಕರ್ತನ ಸನ್ನಿಧಾನದಲ್ಲಿ ಯೋಸೇಫನ ಹಾಗೆ, ಶೂನ್ಯಮಳ ಹಾಗೆ ಜ್ಞಾನವನ್ನು ತಂದುಕೋ. ನಿನ್ನ ಮನೆಯನ್ನು ದೇವರು ಕಟ್ಟುತ್ತಾನೆ. ನಿನ್ನ ಕುಟುಂಬದಲ್ಲಿ ಸಮಾಧಾನವನ್ನು ದೇವರು ಒಂದಲ್ಲ ಒಂದು ದಿನ ಕೊಟ್ಟೇ ಕೊಡ್ತಾನೆ. ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಮಹೋನ್ನತನಾದ ದೇವರೇ, ಕರ್ತನೆ, ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. ನಸರೆತಿನ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ನಿನ್ನ ಮನೆಯ ಗುಟ್ಟನ್ನು ಬಿಟ್ಟು ಕೊಡಬೇಡ ಎಂಬುದಾಗಿ ಇವತ್ತು ನಿನ್ನ ವಾಕ್ಯದ ಮೂಲಕವಾಗಿ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರ. ಯೋಸೇಫನ ರೀತಿನಲ್ಲಿ, ಶೂನ್ಯಮಳ ರೀತಿನಲ್ಲಿ ಕರ್ತನೆ ಸ್ವಾಮಿ, ನಮ್ಮ ಮನೆಯ ಗುಟ್ಟನ್ನು ನಾವು ಯಾರಿಗೂ ಹೇಳದೆ ಅದ್ಭುತಗಳನ್ನು, ಆಶೀರ್ವಾದಗಳನ್ನು, ನಮ್ಮ ಕುಟುಂಬದ ಸಂರಕ್ಷಣೆಯನ್ನು ನಾವೇ ಮಾಡಿಕೊಳ್ಳುವಂತೆ ದೇವರೇ ಕರ್ತನೆ, ನಮಗೆ ದೈವ ಜ್ಞಾನವನ್ನು ಕರ್ತನೆ ನೀನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಒಂದು ವೇಳೆ ದೇವ ಕರ್ತನೆ ಸಂದೇಶವನ್ನು ಆಲಿಸುತ್ತಿರುವಂಥ ತಾಯಿಯಂದಿರು, ತಂಗಿಯಂದಿರು, ಸಹೋದರ ಸಹೋದರಿಯರು, ಅವರ ಕುಟುಂಬದಲ್ಲಿ ದೇವರೇ ಕರ್ತನೆ ತಮ್ಮ ಜೀವಿತವನ್ನು, ತಮ್ಮ ಗುಟ್ಟನ್ನು ಅನೇಕರಿಗೆ ಪ್ರಕಟಪಡಿಸಿ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಿರುವುದಾದರೆ ಅವರ ಜೀವಿತದಲ್ಲೂ ಸದಾ ನಿನ್ನ ಪ್ರಸನ್ನತೆ ಆವರಿಸಲಿ ದೇವರೇ. ಮತ್ತೆ ದೇವರೇ ಕರ್ತನೆ, ಅವರ ತುಟಿಯಿಂದ ಮಾತುಗಳು ಹೊರಗಡೆ ಬರೋದಕ್ಕಿಂತ ಮೊದಲೇನೆ ಅಪ್ಪಾ ಕರ್ತನೆ, ಎಲಿಯಾಜರನು ರೆಬೆಕ್ಕಾಳಿಗೆ ಕೊಟ್ಟಂತ ಆ ರಿಂಗಿನ ಉಪಾಧಿಯಲ್ಲಿ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯಗಳೇ ಇವತ್ತು ಅವರಿಗೆ ತುಟಿಗೆ ಕಾವಲಾಗಿದ್ದು ಕಾಪಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ದೇವ ಕರ್ತನೆ, ನಿನ್ನ ಮಕ್ಕಳ ಪ್ರಯಾಣದಲ್ಲಿ ಜೊತೆಗಾರನಾಗಿರು. ಈ ವಾರ ಪೂರ್ತಿ ದೇವರೇ ಬೇಕಾದಂಥ ದೈವಿಕವಾದ ಆಶೀರ್ವಾದವನ್ನು ಅನುಗ್ರಹಿಸು. ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು, ಬಿಸ್ನೆಸ್ಗಳನ್ನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ದೇವರೇ ಕರ್ತನೆ ಸ್ವಾಮಿ, ಎಂಗೇಜ್ಮೆಂಟ್ಗಳು, ಹೊಸ ಗೃಹ ಶಂಕುಸ್ಥಾಪನೆ ಮಾಡುತ್ತಿರುವಂಥ ನಿನ್ನ ಮಕ್ಕಳನ್ನು ಸದಾ ನಿನ್ನ ಆಶೀರ್ವಾದ ಮಾಡಪ್ಪ. ನಿನ್ನ ರಕ್ತದ ಕೋಟೆಯಲ್ಲಿ ಕರ್ತನೆ, ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ಮರೆಮಾಚ್ತಾ ಇದ್ದಾನೆ. ಇವರು ಬೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅದ್ಭುತಗಳನ್ನೇ ದೇವರೇ ಕರ್ತನೆ ನೀನು ನಡೆಸಿ ಸಹಾಯ ಮಾಡುವಂಥ ನಾವು ಇವತ್ತು ಪ್ರತ್ಯೇಕವಾಗಿ ನಿನ್ನ ಸನ್ನಿಧಿ ಸೇವೆಗೆ ದೇವರೇ ಕರಗಳನ್ನು ಚಾಚಿರುವಂಥ ಕರ್ತನೆ ವಿನೋದ್ ಕುಮಾರ್ ಅವರ ಮಗಳ ಮದುವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದೇ ಡಿಸೆಂಬರ್ 28ನೇ ತಾರೀಕು ನಡೆಯುವಂಥ ಆ ಪರಿಶುದ್ಧವಾದ ವಿವಾಹದಲ್ಲಿ ಪರಲೋಕದ ಬಾಗಿಲುಗಳು ತೆರೆಯಲ್ಪಡಲಿ. ಆ ಮದುವೆಗೆ ಕರ್ತನೆ ಸ್ವಾಮಿ ನೀನುಳಿದು ಬಾ. ಕಾನ ಊರಿನ ಕೊರತೆಯನ್ನು ನೀಗಿಸಿದ ದೇವರೇ, ಆ ಮದುವೆಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿ ಕೊರತೆಗಳನ್ನು ನೀಗಿಸು. ಸುವರ್ಣಮ್ಮ ಕರ್ತನೆ ಸ್ವಾಮಿ, ನಿನಗೆ ಸ್ತೋತ್ರ. ಅವರ ಎಲ್ಲ ಬಿಸ್ನೆಸ್ಗಳನ್ನು ವಿಸ್ತಾರ ಮಾಡಪ್ಪ. ಇದುವರೆಗೆ ಸಹಾಯ ಮಾಡಿದಿ, ಇನ್ನು ಬಲಪಡಿಸಿ ನಡೆಸು. ಯಾರ್ಯಾರು ಪ್ರತ್ಯೇಕವಾಗಿ ಫೋನ್ಪೇ, ಗೂಗಲ್ ಪೇ ಮೂಲಕವಾಗಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದಾರೋ ಪ್ರತಿಯೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವಾದ ಮಾಡಿ, ನೀನು ಪರಲೋಕದ ಬಾಗಿಲುಗಳನ್ನು ತೆರೆದು ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸುವಂತೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.